ನಾನು ಹೋದ ವಾರನೇ ಫೋನ್ ಮಾಡೋಣ ಅಂದ್ಕೊಂಡೆ ಬಾರೋಣ ಅಂತ ಹೇಳಿ. ನೀನು ಮುಂದಿನ ವಾರ ಬರ್ತೀನಿ ಅಂದಲ್ಲ, ಅದಕ್ಕೆ ಸುಮ್ಕಾದೆ. ಚಂದ್ರಪ್ಪರೇ ಹೋದ ವಾರನೇ ಬರ್ತಿದ್ವಿ. ಏನಂತಂದ್ರೆ ಸ್ವಲ್ಪ ಕೆಲಸ ಬ್ಯುಸಿ, ಅದಕ್ಕೇನೆ ನಾವು ನೆನ್ನೆ ಬಂದಿದ್ವಾ. ಅದಕ್ಕೆ ಇವತ್ತು ಹೋಗ್ಬೇಕಾಗಿತ್ತು. ಇವತ್ತೊಂದು ಲೀವ್ ಇತ್ತು, ಲೀವ್ ಹಾಕ್ಕೊಂಡು ಬಿಡತ್ಲಾಗೆ ಹೋದ್ರಾಯ್ತು ಅಂತೇಳಿ ಸುಮ್ಮನೆ ಆದ್ವಿ. ಏನು ಹೇಳಿದ್ರು ನೀವು ಕಳಿಸಿರೋಂಥ ಕೆಲಸಗಳು ಏನಾದರೂ ಹೇಳಿದ್ರಾ? ಇಲ್ಲ ಕಣಣ್ಣ, ಅವ್ರು ನಮಗೆ ಮಾತಾಡ್ಸಲ್ಲ. ನಾವು ಮಾತಾಡಿಸ್ತಿಲ್ಲ ಅಂದ್ರೂ ಇವತ್ತು ಒಳ್ಳೇದು ಮಾಡಿದ್ದೀವಲ್ಲ, ಮಾತಾಡ್ಸಲ್ಲ. ಆದ್ರೂ ಅವ್ರಿಗೆ ಕೊಡ್ರಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಕೊಟ್ಟಿದ್ದೀರಾ? ಯಾರ ಹತ್ರನೂ ಹೇಳಿದ್ರಂತೆ ಒಳ್ಳೆ ಕೆಲಸ ಸಿಕ್ಕೈತೆ, ನಮ್ಮ ಓನವ್ರು ತುಂಬ ಒಳ್ಳೆಯವರು ಅಂತ. ಇಲ್ಲಿ ಯಾರ ಹತ್ರನ ಹೇಳ್ಕೊಂತ ಇದ್ರಂತೆ. ಬಿಡೋಣ ಅತ್ಲಾಗೆ. ಅವ್ರು ನಮಗೆ ಕೆಟ್ಟದ್ದು ಮಾಡ್ಯವ್ರೆ ಅಂತೇಳಿ ನಾವು ಅವರಿಗೆ ಕೆಟ್ಟದ್ದು ಮಾಡೋದು ಒಳ್ಳೇದಲ್ಲ. ಇವಳೆ ಯೋಯ್, ಟೀ ಮಾಡಿಲಿ, ಟೀ ಮಾಡು ಒಂದೆರಡು ಲೋಟ. ಬೇಡ 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 ಚಂದ್ರಪ್ಪ ಅವರೇ, ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ. ಹಾಲೇ ಕುಡೀರೋಣ, ತೀರಾ ಹಾಲು ಇದ್ದಾವೆ, ಹಾಲೇ ಕಾಸ್ಕೊಂಬರ್ತಾರೆ. ಬೇಡ ಬೇಡ, ಊಟ ಬೇಡ, ಕಾಫಿ ಬೇಡ, ಏನು ಬೇಡ. ನೆಕ್ಸ್ಟ್ ಟೈಮ್ ಮುಂದಿನ ವಾರ ಬರ್ತೀನಲ್ಲ, ನಿಮ್ಮ ಮನೆಗೆ ಬರ್ತೀನಿ ಊಟಕ್ಕೆ. ಏನಾದರೂ ಚಿಕನ್ನು ಏನಾದರೂ ಮಾಡಿಸ್ಬಿಡಿ, ಬಂದು ಊಟ ಮಾಡ್ತೀನಿ. ಇಲ್ಲದಕ್ಕಿಂತ ನನಗೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡಿಬಿಡಿ, ಊಟ ಮಾಡ್ತೀನಿ. ಹೆಂಗೋನೋ ನೀವು ಹೇಳಿದ್ಕೆ ಅದನ್ನೇ ಹೇಳಿದ್ದೀನಿ ನಾನು. ನೀವು ನಂಬಿಕೆ ಉಳಿಸ್ಕೊಂಡು ಹೋಗಿ, ನಂಬಿಕೆ ಉಳಿಸ್ಕೊಂಡು ಹೋದ್ರೆ ನಾನು ನಿಮ್ಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ದೀನಿ. ಹೆಂಗೋ ನೀವು ಹೇಳಿದ್ದಕ್ಕೆ ನಾನು ಅವ್ರನ್ನ ತೊಗೊಂಡಿದ್ದು. ನೀವು ಹೇಳಲಿಲ್ಲ ಅಂತಂದರೆ ಇಲ್ಲಪ್ಪ ಅಂತ ಹೇಳಿ ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ತಾ ಇದ್ದೆ. ಹೆಂಗೋ ನೀವು ಹೇಳಿದ್ದೀರ ಅನ್ನೋ ಕಾರಣಕ್ಕೆ ಸೇರಿಸ್ಕೊಂಡಿದ್ದೀವಪ್ಪ. ಚೆನ್ನಾಗಿ ಮಾಡ್ತಾರೆ ಕೆಲಸ, ಏನೋ ಪರವಾಗಿಲ್ಲ. ಎಲ್ಲ ಮಾಡಿದ್ದಾರೆ. ಎಲ್ಲ ಗಿಡ ಕೊಚ್ಚೋದಾಗಲಿ, ಹುಣಸೆ ಮರ ಇಡೋದಾಗಲಿ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಕಡಲೆ ಗಿಡ ಅಲ್ಲೇ ಬಂದಿದ್ದಾವೆ, ಕಡಲೆ ಗಿಡಕ್ಕೆ ಕಳೆ ತೆಗಿತಾರೆ ಅವರೇನೆ. ಚೆನ್ನಾಗಿ ಮಾಡ್ತಾರೆ, ಪರವಾಗಿಲ್ಲ. ಕೆಲಸ ಏನು ಭಾಳ ಚೆನ್ನಾಗಿ ಮಾಡ್ತಾರೆ. ಅದೇ ಹೇಳಿದ್ದೀನಿ, ಅದನ್ನೇ ಒತ್ತಿ ಹೇಳಿದ್ದೀನಿ, ನೀನು ನಂಬಿಕೆ ಉಳಿಸ್ಕೊಂಡು ಹೋಗಿ ಅಂತ ಹೇಳಿ. ಬುದ್ಧಿ ಬಂದೈತೆ, ಬಿಡೋಣ, ಮಾಡ್ತಾರೆ ಬಿಡು. ಅವ್ರಿಗೆ ಯಾಕಂದರೆ ಅಲ್ಲೇನೇ ಇರೋ ಜಮೀನು ಕಳ್ಕೊಬಿಟ್ರಲ್ಲ. ಇಲ್ಲ ಇರೋ ಜಮೀನು ಕಳ್ಕೊಬಿಟ್ಟು ನೋಡಪ್ಪ ನಾವು ಇವಾಗ ಜಮೀನು ಕಳ್ಕೊಬಿಟ್ವಲ್ಲ ಅಂತ ಹೇಳಿ ಇವಾಗ ಅವ್ರಿಗೆ ಪಾಪ ಒಂಥರ ಬುದ್ಧಿ ಬಂದೈತಣ್ಣ. 10 ಎಕರೆ ಜಮೀನು ಕಳ್ಕೊಂಡ್ರೆ ಯಾರಿಗೆ ತಾನೇ ಬೇಜಾರಾಗಿಲ್ಲ ಹೇಳೋಣ. ಎಲ್ಲರಿಗೂ ಬೇಜಾರಾಗುತ್ತೆ. ಬುದ್ಧಿ ಬರಬೇಕು ಸ್ವಲ್ಪ ದಿನ. ಅದಕ್ಕೆ ಅತ್ಲ ದುಡಿಲಿ ಅಂತ ಹೇಳಿ ನಾನು ಅದಕ್ಕೆ ಅಣ್ಣ ಹಿಂಗೆ ಕೊಡೋಣ ಅಂತ ಹೇಳಿದ್ದು. ಹೆಂಗೋ ಬಿಡೋಣ. ಅವ್ರು ನಮಗೆ ಕೆಟ್ಟದ್ದು ಮಾಡ್ಯಾರಂತ ನಾವು ಅವ್ರಿಗೆ ಕೆಟ್ಟದ್ದು ಮಾಡಿದರೆ ನಿಜವಾಗ್ಲೂ ದೇವ್ರು ಮೆಚ್ಚಲ್ಲಣ್ಣ. ಮೇಲೊಬ್ಬ ಪರಮಾತ್ಮ ಇದ್ದಾನೆ, ಅವ್ನು ನೋಡ್ತಿರ್ತಾನೆ. ನಾವೀಗ ಒಬ್ರಿಗೆ ಕೆಟ್ಟದ್ದು ಮಾಡಿದರೆ ನಮ್ಗೆ ಇನ್ನೊಬ್ರು ಕೆಟ್ಟದ್ದು ಮಾಡ್ತಾರೆ. ಹಂಗೆ ಸುಮ್ಮನೆ ಅವನೇನೋ ನನಗೆ ಹೊಲ ಮೋಸ ಮಾಡ್ದ ಅಂತೇಳಿ ನಾನು ಇದನ್ನು ನಿಮಗೆ ಹೇಳ್ಬಿಟ್ಟು ಅಣ್ಣ ಅವ್ನಿಗೆ ಕೆಲಸ ಕೊಡಬೇಡ್ರಿ ಅಂತ ಹೇಳೋದು ದೊಡ್ಡದಾಗಿರಲಿಲ್ಲ. ನಾನು ಕೊಡಬೇಡ್ರಿ ಅಂತ ಒಂದು ಮಾತು ಹೇಳಿದ್ರೆ ನೀವು ಕೆಲಸ ಕೊಡ್ತಿರ್ಲಿಲ್ಲ ಅವ್ನಿಗೆ. ಆದ್ರೆ ನಾನು ಬಿಡು ಹೋಗ್ಲಿ, ಏನೋ ಇಲ್ಲ ನಾವು ಜಮೀನು ತೊಗೊಂಡ್ವಿ, ಇವಾಗ ಜಮೀನು ಇಸ್ಕೊಬಿಟ್ವಲ್ಲ, ನಾವು ಜಮೀನು ಅಂತೇಳಿ ಎಲ್ಲ ಬರೆಸ್ಕೊಬಿಟ್ವಲ್ಲ ನಮ್ದು. ಇವತ್ತು ಹಿಂಗೆ ಮಾಡೋದು ಒಳ್ಳೇದಲ್ಲ. ಅವ್ರಿಗೂ ಪಾಪ ಎಷ್ಟು ಬೇಜಾರಾಗುತ್ತೆ ಅನ್ನೋದು ನಾನು ಸ್ವಲ್ಪ ಅರ್ಥ ಮಾಡಿ. ನಮ್ಮ ಮನ್ಸು ಹಂಗಲ್ಲಣ್ಣ, ಸ್ವಲ್ಪ ಕರ್ಗೋಗ್ಬಿಡುತ್ತೆ ಬೇಗ. ಈ ಹಂಗಂದ್ರೆ ನಾವು ಒಂಥರ ಹಳ್ಳಿ ಜನ ಅಲ್ಲ ನಾವು. ಸ್ವಲ್ಪ ನಾವು ಹೆಂಗೆ ಏನು ಅಂತೀವಿ. ಎಲ್ಲ ಬೇರೆ ಕಡೆಗಳಾದರೆ ಸ್ವಲ್ಪ ಒಬ್ಬರು ಕಲ್ ಮನ್ಸಿರೋರು ಇರ್ತಾರೆ. ನಾವು ಹಂಗೆ ಹಿಂಗೆ ಅಂತ ಬೇಕಾದ್ರೆ ಕೆಟ್ಟದ್ದೇ ಬಾಯ್ಸೋರು ಇರ್ತಾರೆ. ಎಲ್ಲೇನು ತೊಂದರೆ ಮಾಡೋಣ, ನನಗೆ ತೊಂದರೆ ಮಾಡಿದ್ನಲ್ಲ ಇವನು, ನಾನೇನು ತೊಂದರೆ ಮಾಡೋಣ ಅಂತೇಳಿ ಕಾಯ್ತಾನೇ ಇರ್ತಾರೆ. ಆದರೆ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ದೇವ್ರಮ್ಮನ ಇರ್ತಾನೆ, ಮೇಲೊಬ್ಬ ನೋಡ್ತಿರ್ತಾನೆ. ಈ ಥರ ಮಾಡಿದ್ರೆ ಅಣ್ಣ ಯಾವ ದೇವ್ರು ಮೆಚ್ಚಲ್ಲಣ್ಣ. ಬಿಡು, ನನ್ನ ಮಕ್ಳು ಮಾಡಿರಿಗೆ ಒಳ್ಳೇದಾದರೆ ಸಾಕು. ನಾವು ಇವತ್ತು ಯಾರಿಗೂ ಅನ್ಯಾಯ ಮಾಡ್ದಿಲ್ಲದಕ್ಕೆ ದೇವ್ರಮ್ಮ ನಮ್ಗೆ ಏನು ಸಿಗ್ಬೇಕು, ಏನು ದಕ್ಬೇಕು ಅದು ಸಿಕ್ಕೈತಿ. ಅವ್ರು ಅನ್ಯಾಯ ಮಾಡಿದ್ರು, ಅವ್ರು ಮೋಸ ಮಾಡಿದ್ರು, ಅವ್ರಿಗೆ ಇವತ್ತು ಶಿಕ್ಷೆ ಅದಕ್ಕೆ ಏನು ಅಂತ ಗೊತ್ತಾಗೈತೆ ಅವ್ರಿಗೆ. ಅಷ್ಟೇ. ಮಾಡಿದ್ದುಣ್ಣ ಮಾರಾಯ. ಹೆಂಗೋ ಚಂದ್ರಪ್ಪರೇ, ನೀವು ನಮಗೆ ಜಮೀನು ಕೊಡಿಸಿದ್ರಿ. ನೀವು ನಮಗೆ ಎಷ್ಟು ಒಳ್ಳೆ ಮನುಷ್ಯ ಅಂತ ನನಗೆ ಗೊತ್ತು. ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಹಾಗೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರ. ಬಿಡಿ, ಇವಾಗ ಅವ್ರಿಗೆ ಕೆಲಸ ಕೊಟ್ಟಿದ್ರಲ್ಲ, ನಿಜವಾಗ್ಲೂ ನೀವು ತುಂಬ ಗ್ರೇಟು. ಇವಾಗ ನೀವು ಅಷ್ಟೊಂದೆಲ್ಲ ನಿಮಗೆ ಅವರು ಕೆಟ್ಟದ್ದು ಮಾಡಿದ್ರು ನೀವು ಅಣ್ಣ ಒಳ್ಳೇದು ಮಾಡ್ಬೇಕಣ್ಣ, ಈ ಥರ ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ರಣ್ಣ ಅಂತ ಹೇಳಿದ್ರಲ್ಲ, ಭಾಳ ಖುಷಿ ಆಯಿತು ಚಂದ್ರಪ್ಪರೇ ನೀವಿಂತ ಮಾತಾಡಿದ್ದಕ್ಕೆ. ಎಲ್ಗೋದ್ಲು, ಯಾರು ಬರಲಿಲ್ಲ. ಚೈತ್ರ, ಸುಗುಣ, ಇವಳೆ, ಯೋಯ್, ಯಾರು ಮಾತಾಡಲ್ಲ ಕಣಣ್ಣ. ಇಲ್ಗೋ ಹೋಗ್ಯವರೆಲ್ಲ ನನ್ನ ಮನೆಗೆ. ಬಿಡ್ರಿ ಚಂದ್ರಪ್ಪರೇ, ಟೈಮ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರ್ತೀನಿ. ಏನೋ ನೀವು ಬೇಜಾರಾಗ್ತೀರ, ಮಾತಾಡ್ಸ್ಕೊಂಡು ಹೋಗೋಣ, ಹಿಂಗೊಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾವು ಬೆಂಗಳೂರಿಗೆ ಬೇರೆ ಹೊರಡ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ಸತಿ ನೆಕ್ಸ್ಟ್ ವಾರ ಬರ್ತೀನಲ್ಲ, ಅವಾಗ ಬರ್ತೀನಿ, ಸರಿನಾ? ಇವಾಗ ಎಲ್ಲೋ ಮನೆಯಲ್ಲೆಲ್ಲ ಹೋಗಿದ್ದಾರೆ ಅನಿಸುತ್ತೆ. ಏನು ಬೇಡ, ನಾನು ಟೀ ಕಾಫಿ ಏನು ಕುಡಿಯೋದಿಲ್ಲ, ಊಟನೂ ಬೇಡ. ಇವಾಗ ತಾನೇ ಊಟ ಮಾಡ್ಕೊಂಡೇ ಬಂದೆ. ಅಲ್ಲಿ ಊಟ ಮಾಡ್ಕೊಂಡು ಬಂದೆ. ಸರಿ ಆಯಿತು. ನಾನೇನೇನು ಹೇಳೋಕೆ ಹೋಗಿಲ್ಲ ಅವ್ರ ಹತ್ರ. ಹಿಂಗೆ ನಮಗೆ ಚಂದ್ರಪ್ಪ ಅವ್ರು ಹೇಳಿದರು, ನಿಮಗೆ ಕೆಲಸ ಕೊಡಿ ಅಂತ ಹೇಳಿ ಚಂದ್ರಪ್ಪ ಅವ್ರು ಹೇಳಿ ಕಳಿಸಿದ್ರು. ಹಿಂಗೆಲ್ಲ ಅವ್ರ ಕಡೆಯಿಂದನೇ ಹಿಂಗೆ ಆಯಿತು ಅನ್ನೋದು ನಾವೇನೇ ಹೇಳೋಕೆ ಹೋಗಿಲ್ಲ ಏನೂ.
ಹೆಂಗ ಬಿಡೋಣ. ಅದನ್ನೇನು ನಾವು ಸಹಾಯ ಮಾಡಿರೋದನ್ನ ದೇವ್ರು ನೋಡ್ಬೇಕು, ದೇವ್ರು ಪರಮಾತ್ಮ ನೋಡ್ತಿರ್ತಾನೆ. 4 ಜನಕ್ಕೆ ಗೊತ್ತಾದರೆ ಮನುಷ್ಯನಿಂದ ಏನಾಗುತ್ತಣ್ಣ? ಮನುಷ್ಯನಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಕೆಟ್ಟದ್ದು ಮಾಡ್ತಾರೆ ಹೊರ್ತು ನೋಡು, ಹಿಂಗೆ ಹೊಲ ಕಿತ್ಕೊಂಡು ಅಲ್ಲಿ ನಿನ್ನ ಕೆಲಸ ಮಾಡೋದಕ್ಕೆ ಕಳ್ಸಿರ ಹಿಂಗೆ ಹಿಂಗೆ ಅಂತೇಳಿ ಅಣ್ಣ ಸಾವಿರ ಹೇಳ್ತಾರಣ್ಣ ಜನ ಇಲ್ಲಿ. ಅದಕ್ಕೇನೆ ಮೇಲೊಬ್ಬ ನೋಡ್ತಿರ್ತಾನಣ್ಣ, ಅವನಿಗೂ ನನಗೂ ಗೊತ್ತಾದರೂ ಸಾಕು ನಾನು ಮಾಡೋ ಸಹಾಯ. ಬೇರೆ ಮೂರನೇವ್ರಿಗೆ ಗೊತ್ತಾಗೋದು ಬೇಡ ಅಣ್ಣ. ಸತ್ಯವಾದ ಮಾತು ಹೇಳಿದ್ರು ಚಂದ್ರಪ್ಪ ಅವರೇ. ಸಾಕು, ಅದನ್ನೇನು 4 ಜನಕ್ಕೆ ಗೊತ್ತುಪಡಿಸಿ ಏನಾಗಬೇಕಾಗೈತೆ? ಸುಮ್ಮನೆ ಹೊಗಳ್ತಾ ಇರ್ತಾರೆ ಅಷ್ಟೇ. ಅದರಿಂದ ಏನು ಪ್ರಯೋಜನ ಇಲ್ಲ. ಮೇಲೊಬ್ಬ ಪರಮಾತ್ಮ ನೋಡ್ತಿರ್ತಾನೆ. ನಿಜವಾಗ್ಲೂ ನೀವು ಮೆಚ್ಚ ಅಂತ ಮಾತಾಡ್ಬಿಟ್ರಿ, ನನ್ನ ಮನಸ್ಸಿಗೆ ತುಂಬ ಹಿಡಿಸ್ಬಿಡ್ತು ನೀವು ಮಾತಾಡಿದ್ದು. ಅಣ್ಣ ಚಂದ್ರಣ್ಣ ನಿನಗೆ ಫೋನ್ ಮಾಡಿರಂತೆ, ಯಾಕೋ ವರ್ಷಿಗೆ ಎದೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕಣಣ್ಣ. ಈಗ ಫೋನ್ ಮಾಡಿ ಹೋದ್ರು, ಬಂದ್ರಿ ಏಳು ಅಂತಂದ್ರೆ ಫೋನ್ ಮಾಡಿದ್ರು ನಿನಗೆ ಬರಲಿಲ್ಲ. ಅದಕ್ಕೆ ನಮ್ಮ ಅಯ್ಯಪ್ಪನ ಫೋನಿಗೆ ಮಾಡಿದ್ರಿ. ಈಗ ಹೇಳ್ದೆ ಅಂತ ಹೇಳಿ ವರ್ಷಿಗೆ ಎದೆ ನೋವು ಬಂದಿತ್ತು. ಹೌದೇನು? ಅಯ್ಯೋ ಶಿವನಿ, ಯಾರಿಗ್ರಿ ಎದೆ ನೋವು? ಯಾರಿಗ್ರಿ ಚಂದ್ರಪ್ಪ? ನಮ್ಮ ಮಗುಗಣ, ಸಣ್ಣ ಮಗುಗ, ಅವ್ನಿಗೆ ಯಾವಾಗಲೂ ಹಂಗೆ. ಅವಾಗ ಒಂದು ತಡಿ ಯಾವಾಗಲೂ ಅಂತಿದ್ದ, ಮೊನ್ನೆ ಒಂದು ತಡಿ ಯಾವಾಗಲೂ ಹಂಗಾಗಿತ್ತು ಕಣಪ್ಪ ಅಂತ ಹೇಳ್ತಿದ್ದ. ಹಿಂಗಣ ಏನೋ ಒಂದು ಟೆನ್ಷನ್ಗಳು ಇರ್ತಾವಲ್ಲ. ಬೇಗ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ, ನಿಮ್ಮ ಮಗನಿಗೆ ಬೇರೆ ಸ್ವಲ್ಪ ಹುಷಾರಿಲ್ವಂತೆ, ಹೋಗಿ ಕರ್ಕೊಂಡು ಹೋಗೋರಂತೆ, ಚೆನ್ನಾಗಿದ್ದಾರಂತೆ. ಅದಕ್ಕೆ ಅದು ಏನೋ ಡಾಕ್ಟ್ರನ್ನ ಅದೇನೋ ಮಾಡಬೇಕು, ಎಲ್ಲನ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳೋರಂತೆ. ಅದಕ್ಕೆ ಮಾಡಿಸ್ಕೊಂಬರ್ತಾರಂತೆ. ಹೇಳು ಬಂದಿದ್ರೆ ನಿನ್ನ ಫೋನ್ ಸ್ವಿಚ್ ಆಫ್ ಆಗೈತಂತೆ. ವಾಲ್ ತಗೋ ಇತ್ಕೊಂಡು ಬಗ್ಗೆಮ್ಮ, ಸ್ವಿಚ್ ಅಪ್ ಆಗೈತೇನ? ಫೋನ್ ನಾನು ನೋಡ್ಕೊಂಡಿಲ್ಲ. ಸರಿ ಆಯ್ತು ಹೇಳು. ಸರಿ ಅಮ್ಮ, ಆಯಿತು. ಬೇಗ ಹೋಗಿ ಹಾಸ್ಪಿಟ್ಲಿಗೆ ಹೋಗ್ರಿ ಚಂದ್ರಪ್ಪ ಅವರೇ. ನಾನು ಹೋಗ್ತೀನಿ, ಟೈಮ್ ಆಗ್ತೈತೆ. ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ರಿ. ಏನಾದರೂ ನಿಮಗೆ ದುಡ್ಡಿನ ಸಹಾಯ ಏನಾದರೂ ಬೇಕಿದ್ದರೆ ನನಗೆ ಒಂದು ಫೋನ್ ಮಾಡಿ ಸಾಕು, ಸರಿನಾ? ಏನಾದರೂ ಬೇಕಿದ್ದರೆ ನಾನು ಹೇಳ್ತೀನಿ. ಬೇಕಾದರೆ ನನಗೆ ಗೊತ್ತಿರೋ ಹತ್ರ ಇಲ್ಲೇನಾದರೂ ಹುಷಾರಾಗಲಿಲ್ಲ ಅಂತಂದರೆ ಬೆಂಗಳೂರಲ್ಲಿ ಹಾಸ್ಪಿಟ್ಲಿಗೆ ಕಳಿಸ್ರಿ, ನಿಮ್ಮ ಮಗನಿಗೆ ನಾನು ತೋರಿಸಿ ಕಳಿಸ್ತೀನಿ. ಸರಿ ಅಣ್ಣ, ಆಯಿತು. ಅದೇ ಏನು ಹೇಳ್ತಾರೆ ಕೇಳಿ, ಚೆನ್ನಾಗಿದ್ದಾನಂತೆ. ಅದೇ ಏನು ಹೇಳ್ತಾರೆ ಕೇಳಿ, ಏನಾನ ಬೇಕಿದ್ದರೆ ಹೇಳ್ತೀನಿ ಅಣ್ಣ. ಬೇಕಿದ್ದರೆ ಏನಾನ ಫೋನ್ ಮಾಡಿ ಹಿಂಗೆ ಹೇಳ್ಯಾರಣ ಅಂತ ಹೇಳ್ತೀನಿ. ಸರಿ ಅಣ್ಣ, ಆಯಿತು. ಇಲ್ಲಿ ನೋಡ್ರಿ, ನೀವು ₹1 ತರೋದು ಬೇಡ, ಬರ್ರಿ ಸಾಕು. ನೀವು ಬೆಂಗಳೂರಿಗೆ ಏನಾದರೂ ಹಾಸ್ಪಿಟ್ಲ್, ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ನೀವು ಅಷ್ಟೇ ಚಂದ್ರಪ್ಪ ಅವರೇ. ನಿಮ್ಗೆ ಏನಾದರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡ್ರೆ ನನಗೊಂದು ಫೋನ್ ಮಾಡಿ ಹಿಂಗೆ ಬರ್ತಾ ಇದ್ದಣ್ಣ ಅಂತ ಹೇಳ್ರಿ ಸಾಕು. ನಾನೆಲ್ಲ ಪ್ರತಿಯೊಂದು ಚೆಕಪ್ ಏನು ಮಾಡಿಸ್ಬೇಕಾದ್ರೆ ಮಾಡಿಸಿ ನಿಮ್ಗೆ ₹1 ದುಡ್ಡು ಖಾಲಿ ಆಗ್ದಾಗ ನಾನು ಕಳಿಸ್ತೀನಿ. ನೀವು ಬಂದು ನನಗೆ ಫೋನ್ ಮಾಡಿ ಅಷ್ಟೇ. ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ನೀವು ಇಂಥ ಸಮಸ್ಯೆ ಐತಿ ಅಂತ ನೀವೇನೇ ಆರೋಗ್ಯ ಸಮಸ್ಯೆ ಇದ್ದರೂ ಭಯಪಡಬೇಡಿ, ನನಗೆ ಹೇಳಿ, ಸರಿನಾ? ನೀವೇನು ಅನ್ಕೊಂತಾರೋ ಏನೋ ಅದನ್ನೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬಿಡಿ. ನಾನು ಕ್ಲೀನಾಗಿ ತೋರಿಸಿ ಅದು ಏನೇ ಸಮಸ್ಯೆ ಇದ್ದರೂ ನಿಮಗೆ ಅದೇನು ಮೆಡಿಸನ್ ಕೊಡಬೇಕು, ಅದು ಏನಾಗಬೇಕು ಅದನ್ನು ಮಾಡಿ ಕಳಿಸ್ತೀನಿ, ಸರಿನಾ? ಅದನ್ನೆಲ್ಲ ಏನು ನೀವೇನು ಮಾಡ್ಕೊಂಬಕ್ಕೆ ಹೋಗ್ಬಿಡ್ರಿ. ನಿಮ್ಮ ಮಗನಿಗೆ ಏನಾಗೈತೆ ನೋಡಿ, ನನಗೇನಾದ್ರೂ ನನ್ನಿಂದ ಸಹಾಯ ಬೇಕಿದ್ದರೆ ಫೋನ್ ಮಾಡಿ, ಸಂಕೋಚ ಇಟ್ಕೊಂಡಂಗೆ. ಸರಿ ಕಣಣ್ಣ, ಆಯ್ತು. ನೀವು ಸಿಕ್ಕಿರೋದು ನಮ್ಮ ಅದೃಷ್ಟ ಕಣಣ್ಣ. ಏನೋ ಬಡವ್ರಿಗೆ ನಮ್ಮಂಥ ಬಡವ್ರಿಗೆ ನಿಮ್ಮಂಥರ ಯಾರನ್ನೋ ಒಬ್ರು ಸಿಕ್ಕಿದ್ರೆ ಎಷ್ಟು ಅನುಕೂಲ ಅಣ್ಣ. ಈಗ ನೀವು ನನಗೆ ಸಹಾಯ ಮಾಡಿದ್ದೀರಾ, ಹಿಂಗೆ ಜಮೀನು ಕೊಡಿಸಿದ್ದೀರಾ ಅವತ್ತು. ನಿಜವಾಗ್ಲೂ ನನಗೂ ಇವತ್ತು ನನಗೆ ಇಂಥ ಊರಿಗೆ ಬಂದು ಇಂಥ ಜನ ಪರಿಚಯ ಆಗ್ತಾರೆ, ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ನೀವು ಅವತ್ತು ಪರಿಚಯ ಆಗಬೇಕಾಗಿತ್ತು, ಹಿಂಗೆ ಜಮೀನು ಬೇಕು ಅಂತ ಕೇಳಬೇಕಾಗಿತ್ತು. ಏನೋ ಒಂದು ಅನುಕೂಲ. ಇವಾಗ ಒಳ್ಳೆಯವ್ರು ದೇವರು ಪರಮಾತ್ಮ ಒಳ್ಳೆಯವ್ರು ಇಟ್ಟಿರ್ತಾನೆ, ಕೆಟ್ಟವ್ರು ಇಟ್ಟಿರ್ತಾನೆ ಅಂತ ಹೇಳಿ, ಅವು ಕೆಟ್ಟವರೇ ಜೊತೆ ಆಗೋದು, ಒಳ್ಳೆಯವರೇ ಜೊತೆ ಆಗೋದು. ಹಂಗೆ ಏನೋ ಒಂದು ಒಳ್ಳೇದು ಮಾಡಿದ್ದಾನೆ. ನೀವು ನನಗೆ ಒಳ್ಳೇದು ಮಾಡಿದ್ದಕ್ಕೆ ನಾನು ನಿಮ್ಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕಲ್ಲ. ಹಿಂಗೆ ಜಮೀನು ಐತೆ, ನನಗೆ ಎಷ್ಟು ದುಡ್ಡಿದ್ರು ಕೊಂಡ್ಕೊಳಕ್ಕೆ ಆಗ್ತಿಲ್ಲ, ಎಲ್ಲಿ ಬೇರೆ ಕಡೆ ಎಲ್ಲ ವಿಚಾರಿಸ್ದೆ ಕೊಡ್ತಿಲ್ಲ ಅಂತ ಹೇಳಿದ್ರಲ್ಲ, ಹಿಂಗೆ ಗೊತ್ತಲಕ್ಕೆ ಕೊಡಿಸಿದ್ದಕ್ಕೆ ನನಗೇನೋ ಒಂಥರ ಸಮಾಧಾನ. ಜಮೀನು ಇರೋದಕ್ಕೆ ಬಂದು ಹೋಗ್ತೀವಿ. ನಮಗೆ ತುಂಬ ಬೇಜಾರಲ್ಲಿದ್ದು ಚಂದ್ರಪ್ಪ ಅವರೇ. ಬೆಂಗಳೂರಲ್ಲಿದ್ದು ಇದು ತುಂಬ ಬೇಜಾರು. ಯಾಕಪ್ಪ ಇದು ಅಂತ ಅನಿಸುತ್ತೆ. ಸರಿ ಆಯ್ತು ಕಣಣ್ಣ, ಫೋನ್ ಮಾಡ್ತೀನಿ ಹೇಳ. ಸರಿ ಆಯ್ತು ಚಂದ್ರಪ್ಪ ಅವರೇ, ಹೊರಡ್ತೀನಿ, ಟೈಮ್ ಆಗ್ತೈತೆ, ನಾನು ಹೊರಡ್ತೀನಿ. ನಾನು ಈ ಅಣ್ಣಗೆ ಹೇಳ್ಬಿಟ್ಟು, ಅಣ್ಣ ಹಿಂಗೆ ನೀನು ಕೊಡ್ಬೇಕಣ್ಣ ಕೆಲಸನ, ಹಿಂಗೆ ಆಗ್ಬಿಟ್ಟೈತೆ ಅಂತೇಳಿ ನಾನು ಇವರಿಗೆಲ್ಲ ಜಮೀನು ಕೊಡಿಸಿದ್ದೆ. ಇವರು ಎಲ್ಲಿ ಪರಿಚಯ ಆಗಿದ್ರು ಅಂತಂದರೆ, ಇಲ್ಲೇ ನಮ್ಮೂರಾಗ ಯಾರೋ ಒಬ್ರು ಹಿಂಗೆ ರಿಲೇಷನ್ ಇದ್ದರು. ಹಿಂಗೆ ಅವರು ಹಿಂಗೆ ಪರಿಚಯ ಆಗಿದ್ರು. ಇವರು ನಮಗೆಲ್ಲ ಒಂಥರ ದೂರ ಸಂಬಂಧಿಕರ ಥರನೇ. ಅದಕ್ಕೆ ಪರಿಚಯ ಆಗಿದ್ರು. ಹಿಂಗೆ ಜಮೀನೇ ಬೇಕಾಯಿತು ಅಂತೇಳಿ ಎಲ್ಲ ಮದುವೆ ಹತ್ರ ಬಂದಾಗ ಹಿಂಗೆ ನನ್ನ ಹತ್ರ ಮಾತಾಡಿದರು. ಅದಕ್ಕೆ ಒಳ್ಳೆ ಮನಸ್ಸರಲ್ಲ, ಕೊಡ್ಸೋಣ ಅಂತ ಹೇಳಿ ನಾನು ಜಮೀನು ಕೊಡಿಸ್ದೆ. ಇವತ್ತೆಲ್ಲ ಇನ್ನೂ ಜಮೀನೆಲ್ಲ ತಗೊಳ್ತಾರೆ, ನಾನು ಹೇಳ್ಕೊಡ್ಸಿದ್ದೀನಿ. ಅದಕ್ಕೆ ನಾನು ಒಳ್ಳೇದು ಮಾಡಿದ್ದಕ್ಕೆ ಇವತ್ತು ನಿಮ್ಮ ಮಗನಿಗೆ ಈ ಥರ ಆಗೈತೆ, ಏನಾದರೂ ಬೇಕಿದ್ದರೆ ಬರ್ರಿ, ಏನಾದರೂ ನನ್ನಿಂದ ಸಹಾಯ ಬೇಕಾದರೆ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅವತ್ತು ಹಿಂಗೆ ಅವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋಣ, ಪಾಪ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳಿದ್ದೆ. ಅದಕ್ಕೆ ಕೆಲಸಕ್ಕೆ ಕೊಟ್ಟವ್ರಿ. ನಾನು ಹೇಳಿದ್ರೆ ಈಗ ತೆಗಿತಾರೆ ಬೇಕಾದರೆ. ಆದರೂ ಬಿಡು, ನಾವು ಜಮೀನಂತೂ ಹಿಂಗೆ ಮಾಡಿದ್ವಿ, ನಮ್ಮ ಮನಸ್ಸು ತಡೆಯೋದಿಲ್ಲ.
ತುಂಬ ಒಂಥರ ಬೇಜಾರಾಗ್ಬಿಡ್ತು ಅವತ್ತು. ಏನೋ ನೋಡಪ್ಪ, ನಾವು ಇವಾಗ ಇಷ್ಟು ದಿವಸ ಅವ್ರು ಮಾಡ್ಕೊಂಡಿದ್ರು, ಇವಾಗ ನಾವು ಹಿಂಗೆ ಮಾಡಿದ್ರೆ ಹೆಂಗೆ ಸರಿಯಾಗುತ್ತೆ, ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ಲ ಅಂತ ಹೇಳಿ ಮಾಡಿದ್ವಿ. ನಾವು ಯಾರ ಹತ್ರ ಆದ್ರೂ ಇನ್ನೂವರೆಗೂ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಇವತ್ತೇ ಗೊತ್ತಾಗಿರೋದು ಆ ವಿಷಯ. ನಾನು ಈ ಊರಲ್ಲಿ ಒಬ್ಬರ ಹತ್ರನೂ ಹೇಳಿಲ್ಲ. ನಾನು ಸಹಾಯ ಮಾಡೋದು ದೇವ್ರೊಬ್ಬಗೆ ಗೊತ್ತು, ನನಗೆ ಗೊತ್ತು ಅಷ್ಟೇ, ಈ ಅಣ್ಣಗೊಬ್ರಿಗೆ ಗೊತ್ತು. ಬೇರೆ ಯಾರಿಗೂ ಗೊತ್ತಿಲ್ಲ. ನಾವು ಯಾರಿಗೂ ಹೇಳೋಕ್ಕೆ ಹೋಗಿಲ್ಲ. ಮನೆಗಳವ್ರಿಗೆ ಸಮೇತ ನಾನು ಹೇಳಿಲ್ಲ. ಈ ಹೆಂಗಸ್ರು ಸುಮ್ಕಿರಲ್ಲ, ಬಾಯಿ ಬೇರೆ ಸುಮ್ಕಿರಲ್ಲ ಹೆಂಗಸ್ರವು ಅಂತೇಳಿ ನನ್ನ ಮನೆಗಳಲ್ಲಿ ಸಮೇತ ಹೇಳಿಲ್ಲ. ಅದಕ್ಕೆ ಇವತ್ತೆಲ್ಲರಿಗೂ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.